ವೆಲ್ಕಮ್ ಬ್ಯಾಕ್ ಟು ನೌಮ್ಯ ರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈಗ ನಾವು ಎಲ್ಲಿಗೆ ಇಷ್ಟು ಫಾಸ್ಟಾಗಿ ಹೋಗ್ತಾ ಇದೀವಿ ಅಂದರೆ, ಇಲ್ಲೇ ನಮ್ಮ ಮನೆ ಪಕ್ಕದ ರೋಡಲ್ಲಿ ದೇವ್ರು ಕೂರಿಸಿದ್ದಾರೆ, ಅಣ್ಣಮ್ಮ ದೇವರು. ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ನಾನು, ಪೂ ಮತ್ತು ನಮ್ಮ ಮಮ್ಮಿ ಆಲ್ರೆಡಿ ಮುಂದೆ ಹೋಗಿದ್ದಾರೆ. ಮಡ್ಲಕ್ಕಿ ಕೊಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಈವ್ನಿಂಗ್ ಹೋಗೋಣ ಅನ್ಕೊಂಡ್ವಿ. ಈವ್ನಿಂಗ್ ಮತ್ತೆ ಮೆರವಣಿಗೆ ಅದು ಇದು ಪೂಜೆ ಎಲ್ಲ, ಇಲ್ಲಿ ಆರತಿ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ ದೇವ್ರದ್ದು. ಸೊ ಹಾಗಾಗಿ ರಶ್ ಆಗಿಬಿಡ್ತಾರೆ, ಟೈಮ್ ಸಿಗಲ್ಲ. ಮತ್ತೆ ನಮಗೆ ಬೇರೆ ಕೆಲಸ ಇದೆಯಲ್ಲ, ಹಾಗಾಗಿ ಇವಾಗ ಹಿಂಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋಣ, ಯಾರು ಜನ ಇರಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅಷ್ಟೇ. ಈಗ ಮುಗಿಸ್ಕೊಂಡು ಬಂದು ಊಟ ಮಾಡಬೇಕು ಗೈಸ್. ಊಟ ಮಾಡಿಲ್ಲ, ಮಧ್ಯಾಹ್ನದ ಊಟ. ಪೂಜೆ ಮಾಡಿಸ್ಕೊಂಡ್ಬಂದು ಊಟ ಮಾಡೋಣ ಅಂತ ಬನ್ನಿ. ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೋರಿಸ್ತೀನಿ ದೇವ್ರು ಯಾವ ಥರ ಅಲಂಕಾರ ಮಾಡಿದ್ದಾರೆ, ಹಿಂಗೆ ಏನು ಅಂದ್ಬಿಟ್ಟು. ಅಲ್ಲೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ವಿಚಾರ ಏನಂದರೆ, ಕೋಕೋನ ಫಸ್ಟ್ ಟೈಮ್ ನಾವು ಮನೇಲಿ ಲಾಕ್ ಮಾಡಿ ಬಂದ್ಬಿಟ್ಟಿದ್ದೀವಿ. ಅವ್ನು ಇವತ್ತವರೆಗೂ ಒಬ್ಬನೇ ಇರಲ್ಲ. ಅವ್ನು ನಮ್ಮ ಸ್ಕಾಚಿ ಆದ್ರೂ ಇದ್ಬಿಡ್ತಾನೆ, ಇವ್ನು ನಮ್ಮ ಕೋಕೋ ಇರಲ್ಲ ಗೈಸ್. ಇವಾಗ ಬಿಟ್ಟು ಬಂದಿದ್ದೀವಿ. ಏನು ಧ್ವಂಸ ಮಾಡ್ತಾನೋ ಮನೇನ ಗೊತ್ತಿಲ್ಲ. ಇದು ಆಕ್ಚುಲಿ ಐಡಿಯಾ ನಮ್ಮ ಪೂಜಾ ಅವ್ರದ್ದೇ. ಏನ್ ಹೇಳ್ತೀರಾ? ನೋಡೋಣ, ಟ್ರೈ ಮಾಡೋಣ ಅಂತ. ಯಾಕಂದ್ರೆ ರೂಢಿ ಮಾಡಿಲ್ಲ ಅವನಿಗೆ, ಅಟ್ಲೀಸ್ಟ್ ಇಲ್ಲೇ ಅಲ್ವಾ ಪಕ್ಕದ ರೋಡು. ಸೊ ಅದಕ್ಕೆ ಇಲ್ಲಿಂದ 5 ಮಿನಿಟ್ಸ್ ಅಷ್ಟೇ ಗೈಸ್. ಟೆಂಪಲ್ ಲ್ಯಾಪ್ಟಾಪ್ ಏನು ಆಗಿಲ್ಲ ಅಂದ್ರೆ ಸಾಕು, ಲ್ಯಾಪ್ಟಾಪ್ ಆನ್ ಮಾಡ್ಬಿಟ್ಟು ಬಂದಿದ್ದೀನಿ. ನೋಡೋಣ ಇರ್ತಾನ ಇರಲ್ವ ಅಂತ. ಆಮೇಲೆ ಮನೆಗೆ ಹೋದ್ಮೇಲೆ ಜಾತ್ರೆ ತರ ಎಲ್ಲ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲೇ ನಮ್ಮ ಮನೆಯಿಂದ ಪಕ್ಕದ ರೋಡಲ್ಲೇ ಗೈಸ್ ಇರೋದು. ಚೆನ್ನಾಗಿ ಮಾಡಿದ್ದಾರೆ, ಬ್ಲಿಂಕ್ ಆಗ್ತದೆ. ಬಂದ್ವಿ ನಾವು ಟೆಂಪಲ್ಗೆ. ಅಲ್ಲಿ ದೇವ್ರನ್ನ ತೋರಿಸ್ತೀನಿ ಬನ್ನಿ. ತೆಪ್ಪೋತ್ಸವದಿ ತಾಯಿ ಕುಣಿದು ಬತ್ತಾಳಮ್ಮ. ಇದು ಪೂಜೆ ಮಾಡ್ತಿರ್ತೀವಿ ನಾವು. ಕಮ್ಮದು ಹೂ ಬಿತ್ತು, ಕೊಡ್ತೀರಾ? ಕಮ್ಮದು ಬಾಕ್ಸ್ ಒಳಗಡೆ ಬಿತ್ತು ಅನ್ಸುತ್ತೆ, ಆ ಸೈಡ್ ಅಲ್ಲಿ ಆ ಕಡೆ. ಬಾಕ್ಸ್ ಅಲ್ಲಿ ಅದೇನಾ? ಅದು ಸೈಡ್ ಅಲ್ಲಿ ಬಿತ್ತು ನೋಡಿ. ಮಡ್ಲಕ್ಕಿ ಎಲ್ಲ ಕೊಟ್ವಿ. ಈಗ ದೇವರಿಗೆ ಪೂಜೆ ಎಲ್ಲ ಆಯ್ತು. ಹೇಗಿತ್ತು? ಸಂತೋಷ ಆಯ್ತು, ಖುಷಿ ಆಯ್ತು. ಇಲ್ಲಿ ಪ್ರತಿ ಟೈಮು ಪ್ರತಿ ವರ್ಷ ಆಷಾಢದಲ್ಲಿ ದೇವ್ರನ್ನ ತಗೊಂಡ್ಬರ್ತಾರೆ. ಈಗ ಒಳ್ಳೆ ಪೂಜೆ ಆಯ್ತು. ಆಕ್ಚುಲಿ ಈ ಟೈಮಲ್ಲಿ ಬಂದಿದ್ಕೆ ನಮ್ಗೆ ನೆಮ್ಮದಿಯಾಗಿ ಪೂಜೆ ಆಯ್ತು. ಈವ್ನಿಂಗ್ ಅಂದ್ರೆ ಸ್ವಲ್ಪ ರಶ್ ಎಲ್ಲ ಇರುತ್ತೆ, ಹಾಗಾಗಿ ಈಗ ಮುಗ್ದಿದೆ ಪೂಜೆ. ಈಗ ಇನ್ನೊಂದು ರೌಂಡ್ ಹಾಕೊಂಡು ದೇವಸ್ಥಾನನ ತೋರಿಸ್ತೀನಿ, ಸಿಗ್ತೀನಿ. ದೇವ್ರು ಎಷ್ಟು ಪವರ್ಫುಲ್ ಅಂದ್ರೆ ನಿಜ. ದೇವ್ರು ನೋಡಿ ಎಷ್ಟು ಮುದ್ದ ಕೂರ್ಸಿದಾರೆ. ನಿಜ ದೇವ್ರನ್ನ ನೋಡಿದ ತಕ್ಷಣ ಮೈ ಜುಮ್ ಅಂದ್ಬಿಡ್ತು ನನಗಂತೂ. ತುಂಬಾ ಪ್ರತಿ ವರ್ಷ ಆಷಾಢ ಟೈಮಲ್ಲಿ ಮಾಡ್ತಾರಂತೆ. ಈಗ ಇಲ್ಲೇನೋ ಪೂಜೆ ಮಾಡಿದ್ದಾರೆ, ಬನ್ನಿ ನೋಡಿ. ಇದ್ಯಾವ್ದವ್ರು? ಅಲ್ಲಮ್ಮ ದೇವಿ, ಮಹೇಶ್ವರಿ ದೇವಿ, ಜಲ್ಗೇರಮ್ಮ, ಬಂದಿದ ತಕ್ಷಣ ದೇವಸ್ಥಾನ ನಮ್ಮ ಮನೆ ಹತ್ರ ಇರೋದು.
ಮುನೇಶ್ವರ ಟೆಂಪಲ್ ಹೇಗನ್ಸ್ತು? ತುಂಬಾ ಕಾಮ್ ಅಂಡ್ ಪೀಸ್ ಆಗಿದೆ, ಚೆನ್ನಾಗಿದೆ ಅಲ್ಲ. ನಮ್ಮ ಮಮ್ಮಿ ನೋಡಿ ಬರ್ತಾ ಇದೆ. ತುಂಬಾ ದಿನ ಆಗಿತ್ತು ನಮ್ಮ ಮಮ್ಮಿನ ವ್ಲಾಗಲ್ಲಿ ತೋರಿಸಿ. ಈಗ ಎಲ್ಲ ಹೆಣ್ದೇವ್ರ ಮಮ್ಮಿ, ಎಲ್ಲ ಹೆಣ್ದೇವ್ರ ಎಷ್ಟು ಚೆನ್ನಾಗಿತ್ತು. ಪ್ರಸಾದ ಕೊಡ್ತಾರೆ ಅನ್ಕೊಂಡ್ವಿ, ಪ್ರಸಾದನೇ ಕೊಟ್ಟಿಲ್ಲ. ಯಾಕಂದ್ರೆ ಪ್ರಸಾದ ಖಾಲಿ ಆಗಿತ್ತು. ಮತ್ತೆ ಯಾವಾಗ ಕೊಡ್ತಾರೆ? ನೆಕ್ಸ್ಟ್ ಆಷಾಢಕ್ಕೆ. ನೆಕ್ಸ್ಟ್ ಅಂದ್ರೆ ಇವಾಗ ಈವ್ನಿಂಗ್ ಕೊಡಲ್ವಾ ಪ್ರಸಾದ? ಇಲ್ಲ, ಅಲ್ಲಿ ಇಟ್ಟಿದ್ರಲ್ಲ, ಖಾಲಿ ಆಗೋಗಿದೆ. 1 ಗಂಟೆಗೆ ಕೊಟ್ಟಿದ್ದಾರೆ. 1 o'clockಗೆ ಮುಗ್ದೋಗಿದೆ. ಮಿಸ್ ಮಾಡ್ಕೊಂಡ್ವಿ. ಬೇಗ ಬರ್ಬೋದಿತ್ತು, ಬೆಳಗ್ಗೆನೆ ಬರ್ಬೋದಿತ್ತು. ಬಟ್ ಬೆಳಗ್ಗೆ ತುಂಬಾ ರಶ್ ಇತ್ತು. ಅಂಡ್ ಆರ್ತಿ ಮನೆಗೂ ಹೋಗಿ ಅದು ತಮಟೆ ಬಾರಿಸ್ಬಿಟ್ಟು ಹೋಗಿ ದೇವ್ರ ತಲೆ ಮೇಲಿಂದ, ಅಮ್ಮನ ತಲೆ ಮೇಲಿಂದ ಹಂಗೆ ಬಿದ್ಬಿಟ್ಟು ವರ ಕೊಟ್ಬಿಡ್ತು ದೇವ್ರು. ಹಂಗೆಲ್ಲ ನಮ್ಮ ಮಮ್ಮಿಗೆ ವರ ಕೊಟ್ಟಿದ್ದಾರೆ ಅಂತ. ನಮ್ಮ ಮಮ್ಮಿಗೆ ವರ ಕೊಡ್ತಂತೆ ದೇವ್ರು. ಅದಕ್ಕೆ ಅದು ಲೋಟಸ್ ಕೊಟ್ಟಿದ್ದೇವೆ. ಅದನ್ನ ಎತ್ತಿಟ್ಕೊಂಡು ಏನ ಆ ಹಬ್ಬ ಕೊಡೋವರೆಗೂ ಬಿಟ್ಟಿಲ್ಲ. ಆ ಡಬ್ದಲ್ಲಿ ಬಿದ್ದಿದೆ ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ ಅಂದ್ಬಿಟ್ಟು ಈಸ್ಕೊಂಡ್ರು. ಓಕೆ, ಈಗ ಅದೇ ಆರತಿ ಎಲ್ಲ ಎತ್ಕೊಂಡು ಹೋಗ್ತಾರಲ್ವಾ, ಹಾಗಾಗಿ ಎಲ್ಲ ಬೆಳಗ್ಗೆನೆ ಆಗೋಗಿದೆ. ಅದ್ ಬಿಟ್ರೆ ಇವಾಗ ಈವ್ನಿಂಗು ಮತ್ತೆ ಮೆರವಣಿಗೆ ಇದೆಯಾ ದೇವ್ರದ್ದು? ಇವತ್ತು ಎತ್ಕೊಂಡು ಹೋಗ್ಬಿಡ್ತಾರ? ಇಲ್ಲ, ಗುರುವಾರ. ಗುರುವಾರ ಲಾಸ್ಟ್ ಮೆರವಣಿಗೆ ಗುರುವಾರ. ನಾಳೆ ಎಲ್ಲ ಚೀಚಿ. ನಾಳೆ ಇವತ್ತು ಎಲ್ಲ ಚೀಚಿ. ನಾನ್ ವೆಜ್ ಅಂತೆ ಗೈಸ್. ನಮ್ಮಲ್ಲಿ ಎಲ್ಲಿದ್ದೀವಿ ನಾವು? ಇಲ್ಲಿ ಊರಲ್ಲೇ ತಾನೇ ಇದ್ದೀವಿ. ಇವಾಗ ಹಂಗಂದ್ರೆ ನಮ್ಮ ಮನೆಯಲ್ಲಿ ನಾನ್ ವೆಜ್ಜಾ? ಏನೋ ನೋಡ್ರಿ ಹೆಂಗ್ ಮಾಡ್ತೀರಾ ಅಂತ. ಇನ್ನು ಇವತ್ತು ಯಾವ ವಾರ? ಟ್ಯೂಸ್ಡೇ. ಇವತ್ತು ಟ್ಯೂಸ್ಡೇ. ಗುರುವಾರ ದೇವ್ರನ್ನ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಾರೆ. ಸೊ ನಾನ್ ವೆಜ್ ಅಂತೆ. ನಾವು ಗುರುವಾರ ನಾನ್ ವೆಜ್ ತಿನ್ನಲ್ಲ. ಬಿಕಾಸ್ ನಮ್ಮ ಮನೇಲಿ ಎಲ್ರು ನಾವು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾ ಇದೀವಿ. ಹಾಗಾಗಿ ನಾವು ಥರ್ಸ್ಡೇ ನಾನ್ ವೆಜ್ ಬ್ಯಾನ್ ಅಷ್ಟೇ. ಬನ್ನಿ, ಈಗ ಮನೆಗೆ ಹೋಗ್ತಾ ಇದೀವಿ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮಗನ್ನ ಮನೇಲಿ ಹೇಳಿದ್ವಿ ಬೇಡ ಒಳಗಡೆ ಬಿಡೋದು ಅಂತ. ಇರ್ತಾನೆ, ಅವ್ನಿಗೆ ಅಭ್ಯಾಸ ಮಾಡಿಸ್ಬೇಕು ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದು. ಇವಾಗ ನೋಡಿದ್ರೆ ಬೇಗ ಹೋಗೋಣ ಬಾ, ಬೇಗ ಅವ್ನು ಏನ್ ಮಾಡ್ತಿದ್ದಾನೆ ನೋಡ್ಬೇಕು ಅಂತ ಕರ್ಕೊಂಡು ಹೋಗ್ತಾವಳೆ. ಈಗ ನೋಡ್ಬೇಕು ಗೈಸ್, ಅವ್ನು ಒಬ್ನೇ ಇದ್ದಂತೂ ಅಭ್ಯಾಸ ಎಲ್ಲ ಇದೆ. ಫಸ್ಟ್ ಟೈಮ್ ಬಿಟ್ಟೋಗಿರೋದು. ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಹಿಂಗೋಗಿ ಹಿಂಗ್ ಬಂದ್ಬಿಟ್ವಿ. ಈಗ ನೋಡೋಣ ಬನ್ನಿ. ಬೊಗಳ್ತಾ ಇದ್ದಾನೆ ಒಬ್ನೇ ಇದಪ್ಪ ಪಕ್ಕ. ಅವ್ನ್ ಬೊಗ್ಳಿರ್ತಾನೆ ಫುಲ್ಲು. ಸದ್ಯ ಏನು ಮಾಡಿಲ್ಲ, ಮನೆ ಆರಾಮಾಗಿದೆ. ಲ್ಯಾಪ್ಟಾಪ್ ಕೂಡ ಫೋನಲ್ಲಿದೆ. ಆಯ್ತು ಬಂದ್ವಲ್ಲ. ನನ್ ಮಗು ಏನು ಮಾಡಲ್ಲ ಕಣ್ರಿ, ಏನು ಮಾಡಲ್ಲ. ಆಯ್ತು ಬಂದಿಲ್ಲ. ಈಗ ಬೆಳೆದಿದ್ಯಾ ತಾನೆ? ಫಸ್ಟ್ ಚಿಕ್ಕ ವಯಸ್ಸಲ್ಲಿ ಒಂದು 4 months 6 months ಇದ್ದ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಸೋಫಾ ಎಲ್ಲ ಅರ್ಧಾಕ್ಬಿಟ್ಟಿದ್ದ. ಅವಾಗ ತಾನೇ ಹೊಸ ತಂದಿದ್ ಸೋಫಾ ಅರ್ಧಾಕ್ಬಿಟ್ಟಿದ್ದ. ಅವತ್ತಾದ್ರೆ ಇವತ್ತೇ ಫಸ್ಟ್ ಟೈಮ್. ಅದ್ ಬಿಟ್ರೆ ಇದೆ. ಅಪ್ಪ ಅದಂತೂ ನಿಜ. ನಮ್ಮ ಕಸಿನ್ದು ಮದ್ವೆ ಇತ್ತು ಅನ್ಬಿಟ್ಟು ಗೈಸ್, ನಾವು ಓಡಾಟ ಜಾಸ್ತಿ ಇತ್ತು. ನಮ್ಮ ಸ್ವಂತ ಅತ್ತೆ ಮಗಳದೇ ಮದ್ವೆ ಇತ್ತು ಅನ್ಬಿಟ್ಟು ಸೋಫಾ ಎಲ್ಲ ಅರ್ಧಾಕಿ ಅಡ್ಗೆ ಮನೆಯ ಐಟಮ್ಸ್ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ, ಮತ್ತೆ ಡೈನಿಂಗ್ ಟೇಬಲ್ ಮೇಲೆಲ್ಲ ಒಂದಷ್ಟು ಐಟಮ್ಸ್ ಇಟ್ಟಿದ್ವಿ, ಅದೆಲ್ಲ ಹಾಳು ಮಾಡಿ ಸೋಫಾ ರೆಡಿ ಮಾಡ್ಸೋದಿಕ್ ಒಂದಷ್ಟು ದುಡ್ಡು ಖರ್ಚು ಮಾಡಿ ಅವನ ಹತ್ರ ಒಂದೊಂದೆಲ್ಲ. ಅದೊಂದು ಭಯ ಇತ್ತು. ಬಟ್ ಏನಿಲ್ಲ, ಆರಾಮಾಗೆ ಈಗ ಬಂದ್ವಿ. ಬುದ್ಧಿ ಕಲ್ತಿದ್ದಾನೆ ಅವ್ನು, ಬೆಳೆದಿದ್ದಾನಲ್ಲ ಈಗ. ಅವಾಗ ಮರಿ ಇದ್ದ, ಹಾಗಾಗಿ ಅವ್ನ ಹತ್ರ ಮಾಡ್ತಿದ್ದೆ. ಈಗ ಬನ್ನಿ ಊಟ ಮಾಡೋಣ. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು. ನಮ್ಮ ಮನೇಲಿ ಅನ್ನ, ಅಳಸಂದಿ ಕಾಳು ಸಾಂಬಾರ್ ತಿನ್ಬಿಟ್ಟು ರೆಸ್ಟ್ ಮಾಡಬೇಕು. ಚೆನ್ನಾಗಿತ್ತು ದೇವಸ್ಥಾನದ ಪೂಜೆ ಎಲ್ಲ ಚೆನ್ನಾಗಿತ್ತು. ಈಗ ಊಟ ಮಾಡಿ ಮತ್ತೆ ಸಿಗ್ತೀವಿ. ಇವಾಗ ವಾಚ್ ಅಂಗಡಿ ಹತ್ರ ಹೋಗ್ತಾ ಇದೀವಿ, ವಾಚ್ ಶಾಪ್ಗೆ. ಏನಕ್ಕೆ ಅಂದ್ರೆ ವಾಚ್ದು ಒಂದು ಶೆಲ್ ಇದಾಗ್ಬಿಟ್ಟಿದೆ, ಹಾಗಾಗಿ ವಾಚ್ಗೆ ಶೆಲ್ ಹಾಕ್ಸಕ್ ಹೋಗ್ತಾ ಇದೀವಿ. ಇವಾಗ ಶೆಲ್ ಹಾಕ್ಸಕ್ ಬಂದಿದೀವಿ. ಮತ್ತೆ ಈ ವಾಚ್ದು ನಾನು ಕಟ್ ಮಾಡಿಸ್ಬೇಕು.
ನಿಮಗೆ ಮದ್ವೆ ಗಿಫ್ಟ್ ಬಂದಿತ್ತು. ಇದು ತುಂಬಾ ದೊಡ್ಡದಾಗಿರೋದ್ರಿಂದ ಈಗ ಇದನ್ನ ಕಟ್ ಮಾಡಿಸ್ಬೇಕು. ನೋಡೋಣ ಎಷ್ಟು ಹೇಳ್ತಾರೆ ಬನ್ನಿ. ಏನು ಎಗ್ ಪಪ್ಸ್ ಬೇಕಾ ನಿನ್ಗೆ? ಎಗ್ ಪಫ್ ಪಪ್ಸ್ ಅಂತೆ ಪಪ್ಸು. ಮಮ್ಮಿಗೆ ತಿಂಡಿ ತಗೊಂಬಂದಿದೀವಿ. ಥ್ಯಾಂಕ್ ಯು. ನೋಡಿ ಅದ್ರಲ್ಲಿ ಏನಿದೆ ಅಂತ. ಇರೋ ಪಪ್ಸು, ಅಯ್ಯೋ ಕಡ್ಡಿ ಚಿಪ್ಸ್, ಕಡ್ಡಿ ಚಿಪ್ಸ್, ಆಮೇಲೆ ಕೇಕ್, ಪ್ಲೇನ್ ಕೇಕ್ ಇದು. ಪಪ್ಸು. ಖುಷಿ ನೋಡಿ. ಇದೇನಿದೆ? ಅದು ಏನೋ ವೆನಿಲಾ, ಇದು ಪೈನಾಪಲ್ ಸ್ಟ್ರಾಬೆರಿ ಕೇಕ್. ಕೇಕ್. ಪಪ್ಸ್ ತಿನ್ನೋಣ ಮನೆ. ಪಪ್ಸ್ ಇದು ಆಕ್ಚುಲಿ ಪೂಜಾ ಕೇಳಿತ್ತು ಪಪ್ಸ್ ಬೇಕು ಅಲ್ಲಿಂದಾನೇ ಕೇಳ್ಕೊಂಬಂದ್ಲು. ಕೃಷ್ಣ ಪಪ್ಸು. ಕೃಷ್ಣ ಅಲ್ಲಿ ತಂದಿದ್ದಲ್ಲ, ಅದು ಸಕ್ಕತ್ತಾಗಿತ್ತು ಕಣೋ. ಇವ್ನು ನೋಡ್ರಿ, ಇವನು ಇರೋ ತಿನ್ನೋ ಚೆನ್ನಾಗಿದೆ ಟೇಸ್ಟ್. Guys, expect the unexpected. ನಾನು ವಾಚ್ ಹೋಯ್ತು ಡಿಸ್ಪ್ಲೇ. ಏಕೆ? ನಾನು ಚಾರ್ಜ್ಗೆ ಹಾಕಿದ್ದೆ ನಂದು ಸ್ಮಾರ್ಟ್ ವಾಚ್. ಇಲ್ಲೋಡಿ. ಅಯ್ಯೋ ಹೋಯ್ತಾ? ಅದು ಆಕ್ಚುಲಿ ಹಳೇದಾಗಿತ್ತಲ್ವಾ. ಚೆನ್ನಾಗಿದ್ಯಾ ಟೇಸ್ಟ್? ಅದು ಅಲ್ಲೇ ಬೇಕ್ರಿ, ಅಯ್ಯಂಗಾರ್ ಬೇಕ್ರಿ. ಚೆನ್ನಾಗಿದ್ಯಾ? ಕೊಟ್ಟಿ ನನ್ಗೊಂದು. ಅದೇ ಕೊಡ್ರಿ, ಟೇಸ್ಟ್ ಮಾಡೋಣ. ಚೆನ್ನಾಗಿ. ನಾವು ನಮ್ಮನೇಲಿ ಬೇಕ್ರಿ ಐಟಮ್ಸ್ ಎಲ್ಲ ಕಮ್ಮಿ ತಿನ್ನೋದು. ನಾವು ಯಾವಾಗಾದ್ರೂ ಒನ್ಸ್ ಇನ್ ಅ ವೈಲ್ ಹಂಗೆ ಹೋಗಿದ್ವಲ್ಲ ತಗೊಂಡ್ಬಂದ್ವಿ. ಅಷ್ಟೇ ಇವತ್ತಿನ ವ್ಲಾಗ್. ಅದು ಮೇನ್ ಆಗಿ ನಾನು ದೇವ್ರದ್ದು ಕ್ಯಾಪ್ಚರ್ ಮಾಡಬೇಕಿತ್ತು, ಸೊ ಹಾಗಾಗಿ ನಾನು ವ್ಲಾಗ್ ಮಾಡಿದೆ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಹಿಂಗೇನು ಅನಿಸ್ತು ಇವತ್ತಿನ ಡೇ? ಚೆನ್ನಾಗಿತ್ತು. ನಿದ್ದೆ ಬರ್ತಾ ಇದೆಯಾ ನಿಮಗೆ? ಇಲ್ಲಪ್ಪ ಗೈಸ್, ನಮಗೆ ಇವತ್ತು ಟೈಮೇ ಸಾಕಾಗಿಲ್ಲ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ. ನೋಡಿ, ನಾವು ಆಲ್ರೆಡಿ ಲಾಗಿನ್ ಆಗಿದ್ದೀವಿ. ಅಷ್ಟೇ, ಇನ್ನು ಬೇರೆ ಬೇರೆ ಕಾಂಟೆಂಟ್ಸ್ ಮಾಡ್ತೀವಿ. ರೆಡಿ ಕೂಡ ಇದೆ. ಅಪ್ಲೋಡ್ ಮಾಡೋದಕ್ಕೆ ಮತ್ತು ಕ್ಯಾಪ್ಚರ್ ಮಾಡೋದಕ್ಕೆಲ್ಲ ಸ್ವಲ್ಪ ಟೈಮ್ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಟೈಮ್ ಮಾಡಿಕೊಂಡು ಆದಷ್ಟು ವ್ಲಾಗ್ನ ಕ್ಯಾಪ್ಚರ್ ಮಾಡ್ತಾಯಿದ್ದೀವಿ. ಓಕೆ, ಇದಾಯಿತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಮತ್ತೆ ಹೇಳ್ತಾ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.